ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಜನತಾ ಪಕ್ಷದ ಅಭ್ಯರ್ಥಿಗೆ ಯಾಕೆ ಮತ ಹಾಕ್ಬಾರ್ದು ಅನ್ನೋ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಯಾಕೆ ಹೆಜ್ಜೆಜ್ಜಿಗೆ ಎಲ್ಲಿ ಹೋದ್ರು ಭೀ ಅದೇ ಯಾಕೆ ಮಾತಾಡ್ತೀನಿ ಅಂದ್ರೆ ಅಲ್ಲಿ ನಾವು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ, ತುಂಬ ಕಷ್ಟಗಳು ಅನುಭವಿಸಿದೆವು. ಅದು ನಮಗಾದಂಥ ಕಷ್ಟ ಮುಂದೆ ನಿಮ್ಗೆ ಯಾರಿಗೂ ಆಗ್ಬಾರ್ದು, ನಮ್ಮ ಅಣ್ಣ ತಮ್ಮರಿಗೆ ಅಕ್ಕ ತಂಗಿರಿಗೆ ಅಂಥೇಳಿ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ಬಾರ್ದು ಅಂತ ಹೇಳ್ತೀನಿ. ಕೆಲವೊಂದು ಎಕ್ಸಾಂಪಲ್ಗಳು ಕೊಡ್ತೀನಿ. ನಾವು ಇವತ್ತು ಸುಮಾರು ಏನಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಕ್ಷದಾಗ ಹೋದ MLA ಟೈಮಿನಾಗ MLA ಎಲೆಕ್ಷನ್ಕಿಂತ ಮೊದಲು ನಾವು ಸುಮಾರು ಏನಿಲ್ಲ ಅಂದ್ರೆ 100 ಜನ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋದೆವು. ಯಾಕೆ ಹೋದೆವು? ನಾವು ಮಜ್ಬೂರ್ ಮಾಡೋರು ನಮಗೆ ಹೋಲಾಕ ಇಲ್ಲಿರುವಂಥ ಶಾಸಕರು ಮತ್ತು ಈಗಿರುವಂಥ ಭಗವಂತ ಖುಬಾ MP ಭಗವಂತ ಖುಬಾ ಅವರು. ಈಗ ನೋಡ್ರಿ, ಒಂದು ಕೇಂದ್ರ ಸಚಿವರಿದ್ದರೂ ಕೂಡ ಇಲ್ಲಿರುವಂಥ ಶಾಸಕರು ಅವ್ರ ಮೇಲೆ ಹಮ್ಲಾ ಮಾಡ್ಯಾರ ಅಂಥೇಳಿ ಇದೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಈ ಭಗವಂತ ಖುಬಾ ಅವರು ರೌಡಿ ಶೀಟರ್ ಹಾಕುವಂಥ ಕೆಲಸ ಮಾಡಿದ್ರು. ಯಾಕೆ ರೌಡಿ ಶೀಟರ್ ಹಾಕಿದ್ರಿ ಭಗವಂತ ಖುಬಾ ಅವರೇ? ಅವರು ಕೂಡ ನಿಮ್ಗೆ ಹೊಡೆದ್ರು, ನಿಮ್ಮ ಗಾಡಿ ಹೊಡೆದಿರು, ನಿಮ್ಗೆ ಇನ್ಸಲ್ಟ್ ಮಾಡಿದ್ರು ಕೂಡ ನಿಮ್ಮ ಪರಿವಾರದವು, ನಿಮ್ಮ ಮಕ್ಕಳು ಇದ್ದಂಗ ಭಾರತೀಯ ಜನತಾ ಪಕ್ಷ ಒಂದು ನಿಮ್ಮ ಪರಿವಾರ ಅಂತ ನೀವೇನು ಬಿಂಬಿಸ್ಕೋತಿರ್ತಿರಲ್ಲ, ನಿಮ್ಮ ಪರಿವಾರದ. ಈಗ ಮಗ ಏನಾದರೂ ಬೈದುರ ಅಪ್ಪ ಅವನಿಗೆ ಮನೆಗೆ ಹೊರ ಹಾಕ್ತಾನೇನು ಅಂಥೇಳಿ ನಿಮ್ಗೊಂದು ಕ್ವಶನ್ ಅದ. ಅದೇ ತರಹ ನೀವು ಒಂದು ತಂದೆ ಸ್ಥಾನದಾಗ ಇಟ್ಕೊಂಡು ಪಕ್ಷದ ಒಂದು ತಂದೆ ಸ್ಥಾನ ನೀವು ಬೀದರ್ ಜಿಲ್ಲೆದು, ನಿಮ್ಮ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರು ಕರೆಸಿ ತಿಳಿದು ಹೇಳ್ತೀರಿ, ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಹರಾಸ್ಮೆಂಟ್ ಮಾಡುವಂಥ ಕೆಲಸ ಮಾಡ್ತೀರಿ. ಅದ್ರ ಸಲುವಾಗಿ ಭಗವಂತ ಖುಬಾ ಅವರಿಗೆ, ಅವರು ಉಗುಳುವಂತಹ ವ್ಯಕ್ತಿ ಇರುವಂತಹ ಭಗವಂತ ಖುಬಾ ಅವರಿಗೆ ನಾವು ಮತ ಹಾಕಬಾರ್ದು ಅಂಥೇಳಿ ಈ ಪೂರ ಬೀದರ್ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೆ ನಾ ಕೇಳ್ಕೊಳ್ತೀನಿ. ಮತ್ತೊಂದು ಎಕ್ಸಾಂಪಲ್ ಏನಂತಂದ್ರೆ, ಅನಿಲ್ ಬುಸಾರೆ OBC ಜಿಲ್ಲಾಧ್ಯಕ್ಷ ಇದ್ದರು. ಅವ್ರ ತಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗೋ ಟೈಮಿನಾಗ ಈ ಶಾನು ಸಲ್ಗರ್ ಅವರು ಅವ್ರದೇ ಬಂಟನ ಆದಂತಹ ಒಬ್ಬ ವ್ಯಕ್ತಿಗೆ, ಅವ್ರ ರಿಲೇಷನ್ ಇರುವಂಥ ವ್ಯಕ್ತಿಗೆ ಅಪೋಸಿಟ್ ನಿಂದಿರ್ಸ್ಕೊಂಡು ಕಾಂಗ್ರೆಸ್ದಿಂದ BJPಗೆ ತಂದು ಅಪೋಸಿಟ್ ನಿಂದಿರಿಸಿ ಅವ್ರಿಗೆ ಹಣವನ್ನು ಕೊಟ್ಟು ಅವ್ನಿಗೆ ಕಡಿ ಮಾಡಿ ಎಲೆಕ್ಷನ್ ಅನಿಲ್ ಬುಸಾರೆ ತಮ್ಮ ಸೋಲ್ಸು, ಅವರಿಗೆ ಅಧಿಕಾರದ ತರುಗುಡುಬೇಡ ಅನ್ನುವ ಷಡ್ಯಂತ್ರವನ್ನು ಮಾಡಿದಾಗ ಭಗವಂತ ಖುಬಾ ಅವರೇ ತಾವೆಲ್ಲಿದ್ದೀರಿ? ಅದ್ರ ಸಲುವಾಗಿ ಭಗವಂತ ಖುಬಾ ಅವರಿಗೆ ಓಟ್ ಹಾಕಬೇಡ್ರಿ ಕಾರ್ಯಕರ್ತರೇ, ಜನಗಳೇ ಅಂತ ಹೇಳ್ತೀನಿ. ಮತ್ತೊಂದು ಬರುವಂಥ ದಿನಗಳದ ಮುಂದೆ ನಾವು ಕಾರ್ಯಕರ್ತರೆಲ್ಲ ರಾಜೀನಾಮೆ ಕೊಟ್ಟೆವು. ಆಗ ಎಲ್ಲಿದ್ರಿ ಭಗವಂತ ಖುಬಾ ಅವರೇ? ಸಾವಿರಾರು ಜನ ಕಾರ್ಯಕರ್ತರು ರಾಜೀನಾಮೆ ಕೊಟ್ಟಾಗ ತಾವು ಯಾಕೆ ಬಂದು ಕೇಳಿಲ್ಲ ಯಾವ ಒಬ್ಬ ಕಾರ್ಯಕರ್ತಗ? ಅದು ನನ್ನೊಂದು ಕ್ವಶನ್ ಅದ. ಅದ್ರ ಸಲುವಾಗಿ ತನ್ನದೇ ಪಕ್ಷದ ಕಾರ್ಯಕರ್ತರಿಗೆ ತಕ್ಲೀಫ್ದಾಗಿದ್ದಾಗ ತಾವುಗಳು ಸ್ಪಂದಿಸಲ್ಲ. ಅದ್ರ ಸಲುವಾಗಿ ಅವ್ರದ್ದು ಕಾರ್ಯಕರ್ತರಿಗೆ, ಅವ್ರ ಮನೆಗಿನ ವ್ಯಕ್ತಿಗಳಿಗೆ ಅವ್ರು ಸ್ಪಂದಿಸಲ್ಲ, ಜನಗಳಿಗೇನು ಸ್ಪಂದಿಸ್ತಾರ, ಜನಗಳಿಗೇನು ಭೇಟಿ ಆಯ್ತಾರ ಅನ್ನೋ ನನ್ನ ಪ್ರಶ್ನೆಗೆ ಈ ಭಗವಂತ ಖುಬಾ ಅವರಿಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಅದ್ರ ಸಲುವಾಗಿ ಭಗವಂತ ಖುಬಾ ಅವರಿಗೆ ಓಟ್ ಹಾಕಬಾರ್ದು.